ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಾ ಇದ್ದ ಬೃಹತ್ ನಕಲಿ ಪನ್ನೀರ್ ತಯಾರಿಕಾ ಘಟಕದ ಮೇಲೆ ಸೂರತ್ ಮುನ್ಸಿಪಲ್ ಕಾರ್ಪೊರೇಷನ್ ಹಾಗೆ ವಿಶೇಷ ಕಾರ್ಯಾಚರಣೆಯ ತಂಡ ಜಂಟಿ ಕಾರ್ಯಾಚರಣೆಯನ್ನ ಮಾಡಿ ರೇಡ್ ಮಾಡಿವೆ. ಸೂರತ್ನ ಪಾಂಡೇಸರ ಕೈಗಾರಿಕಾ ಪ್ರದೇಶದ ಬಿಡ್ ಬಂಜನ್ ಸೊಸೈಟಿಯಲ್ಲಿ ಅನಧಿಕೃತವಾಗಿ ನಡೀತಾ ಇದ್ದ ಘಟಕದ ಮೇಲೆ ದಾಳಿ ನಡೆಸಲಾಯಿತು. ಈ ವೇಳೆ ಸುಮಾರು 1401 ಕೆಜಿ ಕಲಬೆರಕೆಯ ಪನ್ನೀರನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇದರ ಮೌಲ್ಯ ಎಷ್ಟು ಗೊತ್ತಾ? 3.8 ಲಕ್ಷ ಅಂತ ಅಂದಾಜಿಸಲಾಗ್ತಾ ಇದೆ. ರಾಜಸ್ಥಾನ ಮೂಲದ ಮಹೇಶ್ ಕುಮಾರ್ ಶರ್ಮಾ ಎಂಬಾತನನ್ನ ಈ ವಿಷಯವಾಗಿ ಅರೆಸ್ಟ್ ಮಾಡಲಾಗಿದ್ದು, ಈತ ಕಳೆದ 2 ವರ್ಷಗಳಿಂದ ಪರವಾನಗಿ ಇಲ್ಲದೆ ಈ ಘಟಕ ನಡೆಸ್ತಾ ಇದ್ದ. ಹಾಲಿನ ಬದಲು ಪಾಮ್ ಆಯಿಲ್, ಹಾಲಿನ ಪುಡಿ ಹಾಗೆ ಅಸಿಟಿಕ್ ಆಸಿಡ್ ಅನ್ನೋ ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸಿ ಪನ್ನೀರ್ ತಯಾರು ಮಾಡ್ತಾ ಇದ್ದ. ಈ ನಕಲಿ ಪನ್ನೀರನ್ನ ನಗರದ ಧರ್ಮರಾಜ್ ಡೈರಿ, ರಾಧಾಕೃಷ್ಣ ಡೈರಿ ಹೀಗೆ ಅನೇಕ ಡೈರಿಗಳು ಸೇರಿದ ಹಾಗೆ ಕೇವಲ 220 ರೂಪಾಯಿನಂತೆ ಮಾರಾಟ ಕೂಡ ಮಾಡ್ತಾ ಇದ್ರಂತೆ. 25 ಲಕ್ಷ ಮೌಲ್ಯದ ಯಂತ್ರೋಪಕರಣ, 3000 ನಕಲಿ ಸ್ಟಿಕ್ಕರ್ಗಳು, ಅಪಾರ ಪ್ರಮಾಣದ ಕೆಮಿಕಲ್ಗಳನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಇದು ಹಾಲಿನಿಂದ ತಯಾರಿಸಿದ ನಿಜವಾದ ಪನ್ನೀರ್ ಅಲ್ಲ, ತಾಳೆ ಎಣ್ಣೆ, ಪಿಷ್ಟ ಹಾಗೆ ರಾಸಾಯನಿಕಗಳನ್ನು ಬಳಸಿ ತಯಾರಿಸಿರೋ ಕೃತಕ ಉತ್ಪನ್ನ ಆಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಪನ್ನೀರ್ ತಿಂದ್ರೆ ಏನಾಗುತ್ತೆ ಹೇಳಿ? ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತೆ. ಯಾಕಂದ್ರೆ ಇದನ್ನ ಬಳಸೋದಕ್ಕೆ ಪಾಮ್ ಆಯಿಲ್ ಹಾಗೆ ಹೈಡ್ರೋಜನೇಟೆಡ್ ಕೊಬ್ಬು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಿ ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ. ಇದರಲ್ಲಿರೋ ಅಸಿಟಿಕ್ ಆಸಿಡ್ ಹಾಗೆ ಇತರ ಕೈಗಾರಿಕಾ ರಾಸಾಯನಿಕಗಳು ಜೀರ್ಣಾಂಗ ವ್ಯೂಹದ ಮೇಲೆ ಕೆಟ್ಟ ಪರಿಣಾಮ ಬೀರಿ ಆಸಿಡಿಟಿ, ಹೊಟ್ಟೆ ನೋವು, ಅಲ್ಸರ್ಗೂ ಕೂಡ ಕಾರಣ ಆಗಬಹುದು. ದೀರ್ಘಕಾಲದ ತನಕ ಇಂತಹ ಕೃತಕ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಲಿವರ್, ಕಿಡ್ನಿ ಕಾರ್ಯಕ್ಷಮತೆ ಕ್ಷೀಣಿಸುತ್ತೆ. ಇದರಲ್ಲಿ ಬೆರೆಸೋ ಸಿಂಥೆಟಿಕ್ ಬಣ್ಣಗಳು, ಸ್ಟಾರ್ಚ್ನಿಂದಾಗಿ ಮಧುಮೇಹ, ಬೊಜ್ಜು, ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳು ಕೂಡ ಬರುತ್ತೆ. ಹೀಗಾಗಿ ಪನ್ನೀರ್ ತಿಂದ್ರೆ ಒಳ್ಳೇದು, ಪ್ರೋಟೀನ್ ಸಿಗುತ್ತೆ ಅಂತ ಹೇಳಿ ಯಾರೆಲ್ಲ ಪನ್ನೀರ್ ತಿಂತೀರೋ ಅದನ್ನ ತಿನ್ನೋದಕ್ಕೂ ಮುಂಚೆ ಎಲ್ಲಿಂದ ತಂದ್ವಿ, ಹೇಗ್ ಮಾಡಿದ್ದಾರೆ, ಹೇಗೆ ಎತ್ತ, ಇದೆಲ್ಲವನ್ನ ಕೂಡ ವಿಚಾರಣೆ ಮಾಡಬೇಕಾಗತ್ತೆ. ಒಳ್ಳೆ ಪನ್ನೀರ್ ತಿನ್ಬೇಕು, ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಮನೆಯಲ್ಲೇ ಪನ್ನೀರ್ ರೆಡಿ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದಲ್ವಾ? और बीड़ बंजन सोसाइटी में नकली पनीर का एक जत्था बन रहा है, तो एसओजी की टीम वहाँ गई तो 1400 किलोग्राम पनीर मिला। हमको अलग अलग पाम ऑयल के खाली डिब्बे मिले और 16 जैसे पाम ऑयल के भरे हुए डिब्बे मिले। पनीर बनाने की मशीनरी मिली और एसिटिक एसिड जो इंडस्ट्रियल यूज होता है वो भी हमको वहाँ से बरामद हुआ। टोटल 28 लाख का मुद्दामाल वहाँ से मिला और पनीर का जत्था जो है फूड सेफ्टी ऑफिसर को साथ रखते हुए सीज किया गया और आगे का कार्यवाही चालू है।